ಇಲ್ಲಿ ಯಾರು ಯಾವ ಸ್ವರೂಪದಲ್ಲಿ ತಮ್ಮ ಗುರಿ ಸಾಧಿಸ್ತಾರೆ, ಯಾಕಂದರೆ ರಾಜಕೀಯದ ಚದುರಂಗದಾಟದಲ್ಲಿ ತಮ್ಮ ಗುರಿಯನ್ನು ಸಾಧಿಸಬೇಕು ಅಂದರೆ ದಾಳ ಉರುಳಿಸಲೇಬೇಕು. ಅದು ಹೇಗೆ ಉರುಳಿಸ್ತಾರೆ ಅನ್ನೋದಷ್ಟೇ ನಿರ್ಧಾರ ಆಗಬೇಕಾಗಿರುತ್ತದೆ. ಎರಡನೇ ಸುದ್ದಿಯನ್ನು ನೋಡೋಣ. ಇವರೇನೋ ಗುರಿ ಸಾಧಿಸೋದಕ್ಕೆ ಹೊರಟಾಗ ಆಲ್ರೆಡಿ ಪಟ್ಟದಲ್ಲಿರುವಂಥವ್ರು ಸುಮ್ಮನಿರ್ತಾರಾ, ಸಿದ್ದರಾಮಯ್ಯನವರು ಸುಮ್ಮನಿರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಎರಡು ಬಣಗಳ ವಾದ ಎಂತೆಂಥದ್ದು ಇರುತ್ತೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಸರ್ಕಾರದ ಸರ್ಕಸ್ನಲ್ಲಿ ಡಿ ಕೆ ಬಣದ ವಾದ ಇರುವಂಥದ್ದು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರುವಂಥದ್ದು. ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಇಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನು ಹೊಂದಿರತಕ್ಕಂತಹ ನಾಯಕ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗಿರುವಂತಹ ಕ್ರೆಡಿಟ್ಟು. ಅವರು ಶ್ರಮದ ಫಲವನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಕ್ಕಲಿಗ ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದ್ದಾರೆ. ಪ್ರಬಲ ಸಮುದಾಯಗಳವರಿಗೂ ಕೂಡ ಅಧಿಕಾರ ಸಿಗಬೇಕು, ಕಾಂಗ್ರೆಸ್ನಲ್ಲೂ ಅಧಿಕಾರವನ್ನು ಸಿಗಬೇಕು. ಎಸ್ ಎಂ ಕೃಷ್ಣ ಅವರ ನಂತರ ಆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ವಾದ. ಇಲ್ಲಿ ಅಹಿಂದ ಸಮುದಾಯದ ಬಲವನ್ನು ಹೊಂದಿರತಕ್ಕಂತಹ ನಾಯಕ, ಅಹಿಂದ ಚಾಂಪಿಯನ್, ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸಮುದಾಯಗಳಿಗೆ ತಾನೇ ನಾಯಕ ಅನ್ನುವಂಥದ್ದು, ಅವರೇ ನಾಯಕ ಅನ್ನುವಂಥದ್ದು ಅವರ ಬಣದವರು ವಾದಿಸ್ತಾರೆ. ಕಾಂಗ್ರೆಸ್ಗೆ ಬಹುಮತದ ಅಧಿಕಾರ ಕೊಡಿಸಿದಂತಹ ನಾಯಕ, 136 ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಬಂದಂತಹ ಚತುರ ಸಂಘಟಕ ಅಂತೇಳಿ ಶಿವಕುಮಾರ್ ಅವರ ಬಣ ಹೇಳ್ತಾ ಇರುವಂಥದ್ದು. ವೋಟ್ ಬ್ಯಾಂಕ್ ಒಂದು ವೇಳೆ ಅವ್ರನ್ನ ಕೆಳಗಿಳಿಸಿದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಂತಿದೆ, ವೋಟ್ ಬ್ಯಾಂಕೇ ಛಿದ್ರ ಆಗುತ್ತೆ ಅಂತ, ಆ ಮೂಲಕ ಕಾಂಗ್ರೆಸ್ಸೇ ಛಿದ್ರ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಣದವರ ವಾದ. ಪಕ್ಷದ ನಿಷ್ಠಾವಂತ ನಾಯಕ, ಪಕ್ಷ ಹೇಳಿದ್ದೆಲ್ಲವನ್ನೂ ಕೂಡ ಮಾಡಬಲ್ಲರು, ಸಾಧಿಸಬಲ್ಲರು, ಪಕ್ಷದ ನಿಷ್ಠಾವಂತ ನಾಯಕ ಅನ್ನುವಂಥದ್ದು ಶಿವಕುಮಾರ್ ಅವರಿಗಿರುವಂತಹ ಅವರ ಬ್ಯಾಡ್ಜಿನ ಅತಿ ದೊಡ್ಡದಾದಂತಹ ಪದಕ ಯಾವ್ದಾರು ಇತ್ತೆ ಅಂತ ಹೇಳಿದರೆ ಅದು ಪಕ್ಷದ ನಿಷ್ಠಾವಂತ ನಾಯಕ. ಇಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಮಾಸ್ ಲೀಡರ್, ಯಾಕಂದ್ರೆ ಮಾಸ್ ಲೀಡರ್ ಆಗಿರುವಂಥವ್ರು ಸಿದ್ದರಾಮಯ್ಯ, ಅವರು ಬೇಕೇ ಬೇಕು, ಅವ್ರ ನಾಯಕತ್ವ ಬೇಕೇ ಬೇಕು ಅನ್ನುವಂಥ ವಾದವೂ ಕೂಡ ಇದೆ. ಅದು ಇದರೆಲ್ಲದರ ನಡುವೆ ಇರುವಂತಹ ಪ್ರಶ್ನೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಸುಮ್ಮನಿರ್ತಾರ? ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬಣ ದೆಹಲಿಯಲ್ಲಿ ಲಾಬಿ ಮಾಡಿದರೆ ಸುಮ್ಮನಿರುತ್ತಾರಾ ಸಿದ್ದರಾಮಯ್ಯ? ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯನ ವಿಚಾರದಲ್ಲಿ ಈ ಮಾತು ಯಾಕೆ ಇರುವುದು ಅಂತ ಹೇಳಿದರೆ, ಡಿ.ಕೆ.ಶಿ ಬಣದ ಶಾಸಕರು ಹೋದ ತಕ್ಷಣ ಸಿಎಂ ಬದಲಾವಣೆ ಮಾಡೋದಕ್ಕೆ ಅವಕಾಶ ಸಿಕ್ಕೇ ಬಿಡುತ್ತಾ? ಒಂದು 15 ಜನ ಶಾಸಕರು ಹೋಗಿ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಭೇಟಿ ಆದರು ಅಂತ ಹೇಳಿದ ತಕ್ಷಣವೇ ಅಧಿಕಾರ ಬದಲಾವಣೆ ಆಗೋಗ್ಬಿಡುತ್ತಾ? ಮುಂದಿನ ಬಜೆಟ್ ತಾನೇ ಮಂಡಿಸುವುದಾಗಿ ನಿನ್ನೆ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಇನ್ನೊಂದು ಮಾತನ್ನು ಮುಂದುವರೆದು ಹೇಳಿದ್ದಾರೆ ಅವರು, ನಾನು 2.5 ವರ್ಷದ ನಂತರ ಸಂಪುಟ ಪುನರ್ರಚನೆಯ ಬಗ್ಗೆ ಕೇಳಿದ್ದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಇಂದು ಸಿಎಂ ಸಿದ್ದರಾಮಯ್ಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಡಿ.ಕೆ.ಶಿ ಬಣದ ಶಾಸಕರ ಬಲ ಪ್ರದರ್ಶನಕ್ಕೆ ಮುಂದಾದರೆ ಸಿದ್ದು ಬಣದಿಂದಲೂ ಕೂಡ ಬಲ ಪ್ರದರ್ಶನ ಆಗದೇ ಇರುತ್ತಾ? ಅವ್ರ ಜೊತೆಗಿರುವಂತಹ ಶಾಸಕರು, ಅವ್ರ ಜೊತೆಗಿರುವಂತಹ ನಾಯಕರುಗಳು, ಅವ್ರ ಜೊತೆಗಿರುವಂತಹ ಸಚಿವರುಗಳು ದೆಹಲಿಗೆ ಹೋಗದೇ ಇರ್ತಾರಾ? ಮೊನ್ನೆ ಸಿಎಂ ದೆಹಲಿಗೆ ಹೋಗಿದ್ದಾಗಲೂ ಕೂಡ 10ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಈಗ ಒಂದು 10 ಜನ ಶಾಸಕರು ಹೋದ ತಕ್ಷಣವೇ ಏನು ಮಹಾ ಆಗಬಹುದು ಅನ್ನುವ ಪ್ರಶ್ನೆ ರಾಜಕೀಯವಾಗಿ ಇದ್ದೇ ಇರುವಂಥದ್ದು. ಸಿದ್ದರಾಮಯ್ಯನವರ ಪರವಾಗಿ ಅಖಾಡಕ್ಕಿಳಿಯಲು ಸದಾ ಸಜ್ಜಾಗಿರುವ ಅಹಿಂದ ವರ್ಗಗಳ ಶಾಸಕರೂ ಕೂಡ ಇದ್ದಾರೆ. ವಿಶೇಷವಾಗಿ ಅಹಿಂದ ವರ್ಗಗಳ ಶಾಸಕರು ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ. ಕೆ.ಎನ್. ರಾಜಣ್ಣ ಅದರ ಧ್ವನಿಯಾಗಿ ಇವತ್ತು ಮಾತನಾಡಿರುವುದು ಕೂಡ ಗೋಚರಿಸುತ್ತಾರೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು.